50 ಬೆಡ್ಗಳ ಸರ್ಕಾರಿ ಆಸ್ಪತ್ರೆ 5 ತಿಂಗಳಾದ್ರೂ ಉದ್ಘಾಟನೆ ಇಲ್ಲ. ಹಳೆ ಕಟ್ಟಡದಲ್ಲೇ ಚಿಕಿತ್ಸೆ 25,000 ಜನಕ್ಕೆ ಕಷ್ಟ. ಉದ್ಘಾಟನೆ ರಾಜಕೀಯ, ವಿಜಯಪುರದಲ್ಲಿ ಕಿತ್ತಾಟ. ಆಸ್ಪತ್ರೆ ಉದ್ಘಾಟನೆ ಯಾವಾಗ? ಪೂರಾ ಕಂಪೌಂಡ್ ಆಗಿ 8 ತಿಂಗಳಾದ್ರೂ ಕೂಡ ಇದು ಉದ್ಘಾಟನೆ ಆಗಕತ್ತಿಲ್ಲ. ಸೌಕರ್ಯ ಏನೂ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮುಗಿದೇ 6 ತಿಂಗಳಾಯ್ತು, ಬಟ್ ಈ ಸದ್ಯಕ್ಕೆ ಇದು ಯಾಕೆ ಚಾಲು ಮಾಡೋದು ಗೊತ್ತಿಲ್ಲ. ದೇವರ ಹಿಪ್ಪರಗಿಯಲ್ಲಿ ಆಸ್ಪತ್ರೆ ಉದ್ಘಾಟನೆಗೆ ಮೀನಾಮೇಷ ಎಣಿಸಲಾಗ್ತಾ ಇದೆ. ಸಚಿವರು ಬರದ ಕಾರಣಕ್ಕೆ ಆಸ್ಪತ್ರೆ ಉದ್ಘಾಟನೆ ತಡ ಆಗ್ತಾ ಇದೆ. ಆಸ್ಪತ್ರೆ ಉದ್ಘಾಟನೆ ವಿಚಾರಕ್ಕೆ ರಾಜಕೀಯ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂತದ್ದು. ಕಟ್ಟಡ ಎಲ್ಲ ರೆಡಿ ಆಗಿದೆ, ಆದ್ರೆ ಉದ್ಘಾಟನೆ ಆಗಿಲ್ಲ. 1 ತಿಂಗಳ ಸಮಸ್ಯೆ ಅಲ್ಲ ಇದು, 6 ತಿಂಗಳಾಗೋಗಿದೆ ಕಟ್ಟಡ ಎಲ್ಲ ರೆಡಿಯಾಗಿ, ಆದ್ರೆ ಉದ್ಘಾಟನೆ ಆಗ್ತಾ ಇಲ್ಲ. ಆದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂತ ಕುರಿತಾದ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬ. ಇದು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ನಿರ್ಮಾಣಗೊಂಡಿರುವ ಸುಸರ್ಜಿತ ನೂತನ ಆರೋಗ್ಯ ಕೇಂದ್ರ. ಕಾಮಗಾರಿ ಪೂರ್ಣಗೊಂಡು 5 ತಿಂಗಳು ಕಳೆದರೂ ಇದುವರೆಗೂ ಸರ್ಕಾರದಿಂದ ಉದ್ಘಾಟನೆ ಭಾಗ್ಯ ದೊರೆತಿಲ್ಲ. ಹೊಸ ಆಸ್ಪತ್ರೆ ಉದ್ಘಾಟನೆ ಆಗದ ಕಾರಣ ಹಳೆ ಕಟ್ಟಡದಲ್ಲೇ ಚಿಕಿತ್ಸೆ ನೀಡುವಂತಾಗಿದೆ. ಸುಮಾರು 25,000 ಜನಸಂಖ್ಯೆ ಹೊಂದಿರುವ ಈ ಭಾಗದ ಜನರಿಗೆ ಹಳೆ ಕಾಲದ 6 ಹಾಸಿಗೆಗಳ ಆಸ್ಪತ್ರೆಯೇ ಗತಿ. ಈ ಹಳೆ ಆಸ್ಪತ್ರೆ ಶಿಥಿಲ ವ್ಯವಸ್ಥೆಗೆ ತಲುಪಿರುವ ಹಿನ್ನೆಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೇರಿಸಿ 30 ಹಾಸಿಗೆಗಳ ಆರೋಗ್ಯ ಕೇಂದ್ರವನ್ನ ನಿರ್ಮಿಸಲಾಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲೇ ಕಾಮಗಾರಿ ಮುಗಿದಿದ್ರೂ ಇದುವರೆಗೂ ಉದ್ಘಾಟನೆಯಾಗಿಲ್ಲ. ಆದ್ದರಿಂದ ಹಳೆಯ ಪಾಳು ಬಿದ್ದ ಕಟ್ಟಡದಲ್ಲೇ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುವಂತಾಗಿದೆ. ಹೊಸ ಆಸ್ಪತ್ರೆ ಉದ್ಘಾಟನೆ ಮಾಡೋಕೆ ಸಚಿವರಿಗೆ ಟೈಮೇ ಸಿಗ್ತಿಲ್ವಂತೆ. ನಮ್ಮ ತಾಯಿಗೆ ಚಿಕಿತ್ಸೆಗಾಗಿ ಬಂದಿದ್ದೇನೆ. ಇಲ್ಲೇ ಸೌಕರ್ಯ ಏನೂ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಹಾಗೂ ಹಳೆ ಕಟ್ಟಡ ಐತಿ. ಆ ಕಟ್ಟಡದಲ್ಲಿ ಒಂದು ಸ್ವಲ್ಪ ಎಲ್ಲ ಬಿರುಕು ಬೀಳಾಕತ್ತ. ಪೇಷೆಂಟ್ ನಮ್ಮ ತಾಯಿಯವ್ರ ಮ್ಯಾಗೆ ಒಂದು ಸ್ವಲ್ಪ ಮ್ಯಾಗಿಂದ ಇದು ಬಿತ್ತದು, ಏನತ್ತರ ಸಿಮ್ಟಿಂದ ಹಾಕತ್ತಿದ್ದು ಬಿತ್ತು. ಆದರೆ ಏನಂತ ಕೇಳಿದ್ರೆ ಇಲ್ಲ ಹೊಸ ಕಟ್ಟಡ ಐತಿ, ನಾವು ಓಪನಿಂಗ್ ಆಗಿಲ್ಲ. ಇದು ಸಮಸ್ಯೆ ಎದಕ್ಕೆ ಆಗಕತ್ತೈತಿ ಅಂದ್ರೆ ಸಾರ್ವಜನಿಕರು ಭಾಳ ಕಿರಿಕಿರಿ ಆಗಕತ್ತೈತಿ. ಇದು ಯಾಕೆ ಆಗಕತ್ತೈತಿ ಅಂದ್ರೆ ಒಳಗೆ ಎಲ್ಲ ದೇವ್ರು ಕೊಟ್ಟನ, ಆದ್ರೆ ನಮ್ಗೆ ತಿನ್ನಕ್ಕೆ ಶಕ್ತಿ ಇಲ್ಲಾರಂಗೆ ಆಗೈತೆ. ಇದು ಪ್ರಾರಂಭ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ಯಾಕಂತ ತಾವು ನೋಡಿರಿ, ತಾಲೂಕು ಕೇಂದ್ರ ಆಗಿದ್ದರಿಂದ ಬಹಳಷ್ಟು ಜನ ಇಲ್ಲಿ ಹಳ್ಳಿಯವರು, ಸುತ್ತಮುತ್ತ ಹಳ್ಳಿಯವರು ಎಲ್ಲನೂ ಇಲ್ಲೇ ಬರ್ತಾರೆ. ಅಲ್ಲಿ ಬೀಳಕ್ಕಾಗ್ಯದ, ಅದು ಯಾವಾಗ ಬೀಳ್ತದೆ ಅನ್ನುವಂಥ ಕಟ್ಟಡ ಈ ಸದ್ಯ ಅದ್ರಾಗ ಏನಾದ್ರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂಥರ ಪೂರಾ ಕಂಪೌಂಡ್ ಆಗಿ 8 ತಿಂಗಳಾದರೂ ಕೂಡ ಇದು ಉದ್ಘಾಟನೆ ಆಗಕತ್ತಿಲ್ಲ. ದಯವಿಟ್ಟು ಮಾನ್ಯ ಉಸ್ತುವಾರಿ ಸಚಿವರಲ್ಲಿ ನಾವು ಕೂಡ, ನಾನೊಬ್ಬ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾಗಿ 12 ಮಂದಿ ಸದಸ್ಯರು ಹೋಗಿ ಅವ್ರಿಗೆ ಕಳಕಳಿ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಏನಾದ್ರು ಅದು ಓಪನಿಂಗ್ ಮಾಡಿರಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಯಾವುದೂ ಕಾಳಜಿ ವಹಿಸ್ತಾ ಇಲ್ಲ. ನೂತನ ಆಸ್ಪತ್ರೆಯಲ್ಲಿ ಆಪರೇಷನ್ ಥಿಯೇಟರ್, ಲ್ಯಾಬೋರೇಟರಿ, ಮೆಡಿಕಲ್ ಸ್ಟೋರ್, ಪ್ರಸೂತಿ ತಪಾಸಣಾ ಕೊಠಡಿ, ಆಕ್ಸಿಜನ್ ವ್ಯವಸ್ಥೆ, ಜನರೇಟರ್ ಸೇರಿದಂತೆ ಅಗತ್ಯ ಸೌಲಭ್ಯ ಇದೆ. ಆದರೆ ಉದ್ಘಾಟನೆಗೆ ಸರ್ಕಾರ ಮೀನಾಮೇಷ ಮಾಡ್ತಿರೋದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೊಸ ಆಸ್ಪತ್ರೆಯು ಪುಂಡ ಪೋಖರಿಗಳ ಅಡ್ಡೆಯಾಗ್ತಾ ಇದೆ. ಸ್ಥಳೀಯ ಪಟ್ಟಣ ಪಂಚಾಯಿತಿ ಸದಸ್ಯರೆಲ್ಲ ಹೋಗಿ ಉದ್ಘಾಟನೆಗೆ ಮನವಿ ಮಾಡಿದ್ರೂ ಸಚಿವರು ಬರ್ತಾ ಇಲ್ಲ. ರಾಜಕೀಯ ಬಿಟ್ಟು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಬೇಕಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ದೇವ್ರ ಕೊಟ್ರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಹಂಗಾಗಿದೆ ಪರಿಸ್ಥಿತಿ. ಸರ್ಕಾರ ಕೊಟ್ಟಿದೆ, ಅಲ್ಲಿ ಆಸ್ಪತ್ರೆಯನ್ನ ರೆಡಿನೂ ಕೂಡ ಆಗಿದೆ, ಆದ್ರೆ ಸಚಿವರು ಬರ್ತಾ ಇಲ್ಲ ಅನ್ನುವಂತ ಒಂದು ಕುಂಟು ನೆಪ ಹೇಳ್ಕೊಂಡು ಅಲ್ಲಿ ಸಾರ್ವಜನಿಕರಿಗೆ ತೊಂದರೆಯನ್ನ ಮಾಡಲಾಗ್ತದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ಇನ್ನು ಎಷ್ಟು ದಿನ ಅಂತ, ಇನ್ನು ಎಷ್ಟು ತಿಂಗಳು ತಗೊಂತಾರಂತೆ? ಎಷ್ಟೋ ಕಡೆ ಆಸ್ಪತ್ರೆಗಳಿಲ್ಲ, ಆಸ್ಪತ್ರೆ ಮಾಡ್ಕೊಡಿ ಅಂತ ಗೋಗರಿದ್ರು ಕೂಡ ಆಗ್ತಾ ಇಲ್ಲ. ಇಲ್ಲಿ ಎಲ್ಲದೂ ರೆಡಿ ಆದ್ಮೇಲೆ ಇಷ್ಟೊಂದು ಮೀನಾಮೇಷ ಬೇಕಾ? ಪೃಥ್ವಿರಾಜ್, ಏನಂತಂದ್ರೆ ವಿಜಯಪುರ ನಗರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ದೇವರಿಗೆ ಹಿಪ್ಪರಗಿ ಪಟ್ಟಣದಲ್ಲಿ ಆಸ್ಪತ್ರೆ ನಿರ್ಮಿಸಲಾಗಿದೆ. 2023ರಲ್ಲಿ ಕಾಮಗಾರಿಯನ್ನು ಆರಂಭಿಸಿ ಬಳಿಕ ಈಗ ಕಳೆದ ಡಿಸೆಂಬರ್ ಅಲ್ಲಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ. ಆದ್ರೆ ಉದ್ಘಾಟನೆ ಮಾಡಿಲ್ಲ. ಈ ಉದ್ಘಾಟನೆ ಮಾಡದೇ ಇರೋ ಕಾರಣದಿಂದಾಗಿ ಹಳೆ ಕಟ್ಟಡದಲ್ಲಿ ಸುಮಾರು 6 ಬೆಡ್ನಷ್ಟು ಮಾತ್ರ ಚಿಕ್ಕ ಆಸ್ಪತ್ರೆ, ಅಲ್ಲೇ ಚಿಕಿತ್ಸೆ ಕೊಡುವಂತ ಪರಿಸ್ಥಿತಿ ಇರುವಂತದ್ದು. ದೇವರ ಹಿಪ್ಪರಗಿ ಪಟ್ಟಣ ಹೇಗಿದೆ ಅಂದ್ರೆ ವಿಜಯಪುರದಿಂದ ಹೈದರಾಬಾದ್ಗೆ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಸಹಿತ ಇದೇ ಇದ್ರಲ್ಲಿ ಹೋಗುವಂಥದ್ದು. ಒಟ್ಟು 2 ಹೆದ್ದಾರಿಗಳು ಈ ಪಟ್ಟಣದಲ್ಲಿ ಆಯ್ದುವಂಥದ್ದು. ಸುಮಾರು 25,000 ಜನಸಂಖ್ಯೆಯ ಈ ತಾಲೂಕು ಹೊಂದಿರುವುದು. ಹೊಸದಾಗಿ ತಾಲೂಕು ಘೋಷಣೆ ಮಾಡಲಾಗಿದೆ. ಹಾಗಾಗಿ ದೇವರ ಹಿಪ್ಪರಗಿ 25,000 ಜನಸಂಖ್ಯೆ ಹೊಂದಿದೆ. ಜೊತೆಗೆ ಸುತ್ತಮುತ್ತ ಹಳ್ಳಿಯ ಜನಸಹಿತ ಇದ್ರ ಮೇಲೆ ಅವಲಂಬಿತ ಆಗಿರುತ್ತದೆ. ಆದ್ರೆ ಹೊಸ ಆಸ್ಪತ್ರೆ ಇನಾಗ್ರೇಷನ್ ಮಾಡೋ ಕಾರಣದಿಂದಾಗಿ ಇಲ್ಲಿ ಸಮಸ್ಯೆ ಆಗ್ತಿರುತ್ತದೆ. ಈಗ ಪಟ್ಟಣ ಪಂಚಾಯತ್ ಸದಸ್ಯರು ಸುಮಾರು 12 ಜನ ಪಟ್ಟಣ ಪಂಚಾಯತ್ ಸದಸ್ಯರು ಈಗಾಗಲೇ
ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಇದನ್ನ ಉದ್ಘಾಟನೆಯನ್ನ ಮಾಡಿ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಶಿಫ್ಟ್ ಆದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಇಂದುವರೆಗೂ ಅದು ಟೈಮ್ ಕೂಡ ಬರ್ತಾ ಇಲ್ಲ. ಅಂದ್ರೆ ಮುಖ್ಯವಾಗಿ ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ಆರೋಪನ ಅವ್ರು ಮಾಡ್ತಿರೋದು. ಆದ್ರೆ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ, ಸಬೂಬನ್ನು ಕೊಡ್ತಿದ್ದಾರೆ. ಯಾಕಂದ್ರೆ ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ಸರ್ಕಾರದ ವಿರುದ್ಧ ಹೇಳ್ದಂಗಾಗುತ್ತೆ. ಹಾಗಾಗಿ ನಾವು ಅದನ್ನ ಹಸ್ತಾಂತರ ಮಾಡ್ಕೊಂಡು ಉದ್ಘಾಟನೆ ಮಾಡ್ತೀವಿ ಅಂತ ಡಿಲೇ ಮಾಡ್ತಾ ಇದ್ದಾರೆ. ಕಾಮಗಾರಿ ಪೂರ್ಣ ಮುಗಿದ್ರು ಹಸ್ತಾಂತರವನ್ನು ಅವಾಗಲೇ ಮಾಡ್ಕೋಬೇಕಾಗಿತ್ತು. ಹಸ್ತಾಂತರ ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳೋ ಪ್ರಕಾರ ಹೋದ್ರೆ, ಆದ್ರೆ ಮುಖ್ಯವಾಗಿ ರಾಜಕೀಯ ಉದ್ದೇಶ ಇದ್ರಲ್ಲಿ ಇದೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಿರೋದು. ಆದ್ರೆ ಜನ ಹೇಳ್ತಾ ಇರೋದು, ನೀವು ಆರೋಪ ಮಾಡಿ ಪ್ರತ್ಯಾರೋಪ ಮಾಡಿ ಅಥವಾ ಹಸ್ತಾಂತರ ಅಲ್ಲಿನ MLA ಏನ್ ಮಾಡ್ತಾ ಇದಾರೆ, ಭೀಮನಗೌಡ ಪಾಟೀಲ್ರು ಸುಮ್ನೆ ಕೂತ್ಕೊಂಡಿದಾರ. ಅಧಿಕಾರಿಗಳು ಪತ್ರ ಬರೆದ್ರು, ಅದಕ್ಕೆ ಇನ್ನೂ ಆಗ್ತಾ ಇಲ್ಲ, ಅಲ್ಲಿ ಸಿಗ್ತಾ ಇಲ್ಲ ಅಂತ ಅದೊಂದೇ ಸಬೂಬ್ ಹೇಳ್ಕೊಂಡ್ ಕೂತ್ಕೊಂಡಿದಾರ. ಎಷ್ಟೋ ಅಧಿವೇಶನಗಳಾದ್ವು, ಅಲ್ಲಾದ್ರೂ ಒಂದು ಧ್ವನಿ ಎತ್ತಬೇಕಲ್ವಾ? ವಿಜಯಪುರದ ಉಸ್ತುವಾರಿ ಸಚಿವರ ಸಮಸ್ಯೆನ ಅಥವಾ ಆರೋಗ್ಯ ಸಚಿವರೇ ಬಂದು ಉದ್ಘಾಟನೆ ಮಾಡಬೇಕು ಅಂತನಾ ಅದು? ಪೃಥ್ವಿರಾಜ್, ಈ ಬಗ್ಗೆ ಶಾಸಕರು ಸಹಿತ ನಾನು ಆದಷ್ಟು ಬೇಗ ಇನಾಗ್ರೇಷನ್ ಮಾಡ್ತೀನಿ ಅಂತ ಮುಂದೂಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಸಹಿತ ಕೇಳಿದಾಗ ಚುನಾವಣೆ ನೆಪವನ್ನು ಹೇಳಿದ್ರು. ಅಂದ್ರೆ ಉಪಚುನಾವಣೆ ನಡೀತಿದೆ, ಹಾಗಾಗಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಂತ ಹೇಳಿ ಈ ರೀತಿ ಮುಂದೂಡ್ಕೊಂಡು ಬಂದ್ರು. ಆದ್ರೆ ಪಟ್ಟಣ ಪಂಚಾಯತಿ ಸ್ಥಳೀಯ ಸದಸ್ಯರು ಹೇಳೋದು, ನಾವು ಈಗಾಗಲೇ 2 ಬಾರಿ ಮನವಿಯನ್ನ ಕೊಟ್ಟಿದ್ದೇವೆ, ಖುದ್ದು ಹೋಗಿ ಅವರಿಗೆ ಭೇಟಿಯಾಗಿದೆ, ಅಂದ್ರೆ ಉಸ್ತುವಾರಿ ಸಚಿವರಿಗೆ ಭೇಟಿಯಾಗಿ ಹೇಳಿದ್ದೇವೆ ಆದಷ್ಟು ಬೇಗ ಇನಾಗ್ರೇಷನ್ ಮಾಡಿ ಅಂತ ಹೇಳಿ. ಆದ್ರೆ ಸ್ಥಳೀಯ ರಾಜಕೀಯದಿಂದ ಅವರು ಉದ್ಘಾಟನೆ ಮಾಡ್ತಾ ಇಲ್ಲ ಅಂತ ಹೇಳಿ, ಮತ್ತೆ ಆರೋಗ್ಯ ಸಚಿವರು ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ ಅವರ ನೇರ ಆರೋಪ ಆಗಿರುತ್ತದೆ. ಆದ್ರೆ ಇವರಿಬ್ಬರ ಕಿತ್ತಾಟದಿಂದಾಗಿ ಇಲ್ಲಿ ಸಮಸ್ಯೆ ಆಗ್ತಿರೋದು ಜನರಿಗೆ. ಯಾಕಂದ್ರೆ ನಿತ್ಯವೂ ಇಲ್ಲಿ ಜನರು ಬರ್ತಾರೆ, ಆದ್ರೆ ವೈದ್ಯರಿಗೂ ಸಮಸ್ಯೆ. ಯಾಕಂದ್ರೆ ಚಿಕಿತ್ಸೆ ಕೊಡೋದಕ್ಕೆ ಎಲ್ಲ ರೀತಿ ಇಕ್ವಿಪ್ಮೆಂಟ್ಗಳು ಹೊಸ ಆಸ್ಪತ್ರೆಯಲ್ಲಿ ಇವೆ, ಹಳೆ ಆಸ್ಪತ್ರೆಯಲ್ಲಿ ಇಲ್ಲ. ಆದ್ರೆ ಹೊಸ ಆಸ್ಪತ್ರೆಯಲ್ಲಿ ಇದ್ರು ಸಹಿತ ಅದನ್ನ ಯೂಸ್ ಮಾಡದೇ ಇರೋ ಕಾರಣದಿಂದಾಗಿ ಅಂದ್ರೆ ಇಲ್ಲಿ ಆಲ್ರೆಡಿ ಗುರುರಾಜ ಎಕ್ವಿಪ್ಮೆಂಟ್ಸ್ ಗಳಿದಾವೆ, ಸಿಬ್ಬಂದಿ ಮಾತ್ರ ನಿಯೋಜನೆ ಮಾಡಬೇಕು, ಅಲ್ಲಿ ಇರುವಂತ ಆಸ್ಪತ್ರೆನೇ ಶಿಫ್ಟ್ ಮಾಡಬೇಕು ಅಷ್ಟೇ ಬಾಕಿ ಇರುವಂತದ್ದ ಇಲ್ಲಿ. ಯಾಕೆಂದ್ರೆ ಮೊನ್ನೆ ರಾಯಚೂರ್ದು ಇದೇ ರೀತಿಯಾದಂತ ಸ್ಟೋರಿ ತೋರಿಸ್ತಾ ಇದ್ವಿ. ಆದ್ರೆ ಅಲ್ಲಿ ಇಕ್ವಿಪ್ಮೆಂಟ್ಸ್ ಬರಬೇಕಾಗಿತ್ತು, ಸಿಬ್ಬಂದಿ ನೇಮಕ ಆಗ್ಬೇಕಾಗಿತ್ತು, ಈ ರೀತಿಯಾದಂತ ಸಮಸ್ಯೆಗಳಿದ್ವು. ಓಕೆ, ಮಾತಾಡ್ತೀನಿ ಗುರುರಾಜ್. ನಮ್ ಜೊತೆ DHO ಅವರಿದ್ದಾರೆ, ಸಂಪತ್ ಅವರು. ನಮಸ್ಕಾರ ಸಂಪತ್ ಅವರೇ. ನಮಸ್ಕಾರ ಸರ್. ದೇವರ ಹಿಪ್ಪರಗಿಯಲ್ಲಿ ಆಸ್ಪತ್ರೆ ರೆಡಿ ಆದ್ರೂ ಯಾಕೆ ಉದ್ಘಾಟನೆ ಆಗ್ತಾ ಇಲ್ಲ ಅಂತ? ಸರ್, ದೇವರ ಹಿಪ್ಪರಿಗೆ ಅದು KHRCP ಇಂಜಿನಿಯರ್ ಇಂದ ಕಟ್ಟಡ ನಿರ್ಮಿತ ಆಗಿದೆ ಸರ್. ಇನ್ನೂ ನಮಗ್ ಹ್ಯಾಂಡ್ ಓವರ್ ಆಗಿಲ್ಲ ಸರ್ ಇವತ್ತಿನವರೆಗೂ. ಆಮೇಲೆ ನಾವು ಮೊನ್ನೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಸ್ವಲ್ಪ OT ಕೆಲಸ, PM ರೂಮು, TC ಚಾರ್ಜ್ ಆಗಿಲ್ಲ. ಇನ್ನೂ ಕೆಲ್ಸ ಇದೆ, ಸ್ವಲ್ಪ ಮಾಡಿ 15 ಡೇಸ್ ನಾಗ ಕೊಡ್ತೀನಿ ಅಂದಾರ ಸರ್. ಅವ್ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಇಮಿಡಿಯೇಟ್ ನಾವು ಓಪನಿಂಗ್ ಮಾಡ್ತೀವಿ. ಮಾನ್ಯ ಶಾಸಕರು ಸಚಿವರು ಭೇಟಿಯಾಗಿ ಓಪನಿಂಗ್ ಮಾಡ್ತೀವಿ ಸರ್. 6 ತಿಂಗಳಾಗಿದೆ ಅಂತೆ ರೆಡಿಯಾಗಿ, ಆದ್ರೂ ಕೂಡ ಅಲ್ಲಿ ಸಚಿವರು ಬರ್ತಾ ಇಲ್ಲ, ಅವ್ರ ಡೇಟ್ ಸಿಗ್ತಾ ಇಲ್ಲ ಅಂತೆಲ್ಲ ಅನ್ನುವಂತ ರೀಸನ್ಗಳು ಸಿಗ್ತಾ ಇದಾವೆ. ಇಲ್ಲ ಸರ್, ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಇನ್ನೂ ಕಂಪ್ಲೀಷನ್ ನಮ್ಗೆ ಹ್ಯಾಂಡ್ ಓವರ್ ಆಗಿಲ್ಲ ಸರ್. ಇನ್ನೂ ಒಳಗೆ ಕೆಲಸ ನಡೀತಾ ಇದೆ, OT ಕೆಲಸ ನಡೀತಾ ಇದೆ ಸರ್. ಅಂದ್ರೆ ಇನ್ನು ಒಳಗಡೆ ಕೆಲಸ ಆಗ್ತದೆ, ಹೊರಗಡೆ ಮಾತ್ರ ಎಲ್ಲ ಮುಗ್ದಿರೋ ರೀತಿ ಕಾಣಿಸ್ತಾ ಇದೆಯಾ? ಹಾ ಎಸ್ ಸರ್, ಎಸ್ ಇನ್ನೂ ನಡೀತಾ ಇದೆ. ಅದೇ ಇಂಜಿನಿಯರ್ ನಾನು ಮಾತಾಡಿದೆ, ವಲ್ಲಾಪುರ್ ಡಬ್ಲ್ಯೂ ಇದಾರೆ, ಜಾಧವ್ ಇದಾರೆ, AW KHSRDP ಅವ್ರಿಗೂ ಮಾತಾಡಿ, ಇಲ್ಲ ಸರ್ ಇನ್ನೊಂದ್ ಸ್ವಲ್ಪ ಕೆಲಸ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಾರ. ಇಮಿಡಿಯೇಟ್ ಹ್ಯಾಂಡ್ ಓವರ್. ಹಾಗೆ ಸಂಪರ್ಕದಲ್ಲಿರಿ, ನಮ್ಮ ಪ್ರತಿನಿಧಿ ವಿಜಯಪುರದ ಪ್ರತಿನಿಧಿ ಗುರುರಾಜ್ ಕೂಡ ಸಂಪರ್ಕದಲ್ಲೇ ಇದ್ದಾರೆ. ಗುರುರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಒಳಗಡೆ ಇನ್ನೂ ಕೆಲಸ ಆಗ್ತಾ ಇದೆ, ಆ ಕಾರಣಕ್ಕೋಸ್ಕರ ಡಿಲೇ ಆಗ್ತಾ ಇದೆ ಅನ್ನುವಂತ ರೀಸನ್ಸ್ ಹೇಳ್ತಾ ಇದ್ದಾರೆ DHO. ಪೃಥ್ವಿರಾಜ್ ಏನಂದ್ರೆ, ಇಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರೇ ನಮ್ ಜೊತೆಗೆ ಮಾತಾಡಿದ್ದಾರೆ. ಅವರು ಸಹಿತ ಖುದ್ದು ಅಲ್ಲಿ ಬಂದು ಪರಿಶೀಲನೆ ಮಾಡಿದ್ದಾರೆ. ಇದು ಚುನಾವಣಾ ನೆಪ ಹೇಳ್ಕೊಂಡು ಮತ್ತೆ ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳಿ ವಿಳಂಬ ಮಾಡ್ಕೊಂಡೇ ಇದನ್ನ ಉದ್ಘಾಟನೆ ಮಾಡ್ತಾ ಇರೋದು. ಆ ವಿಳಂಬ ಅಂತ ಹೇಳಿ ನೇರವಾಗಿ ಉಪಾಧ್ಯಕ್ಷರೇ, ಹಾಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರೇ ಈಗ ದೇವರಪುರಿಗೆ ಪಟ್ಟಣ ಪಂಚಾಯತಿ ನಡೆಸ್ತಾ ಇದ್ದಾರೆ, ಅವರೇ ನೇರವಾಗಿ ಸಹಿತ ಆರೋಪವನ್ನ ಮಾಡಿರೋದು. ಅವರು ಸಹಿತ ಖುದ್ದು ಸ್ಥಳಕ್ಕೆ ನಮ್ ಜೊತೆಗೆ ಬಂದು ನೋಡಿದ್ದಾರೆ. ಬಹುತೇಕ ಕಾಮಗಾರಿ ಪೂರ್ಣ ಆದ್ರೂ ಇನ್ನೂ ಸಹಿತ ಅದನ್ನ ಹಸ್ತಾಂತರ ಮಾಡ್ಕೊಂಡಿಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇರೋದು. ಕೇಳಿಸ್ಕೊಂಡ್ರ? ಅಧಿಕಾರಿಗಳೇ ಒಂದ್ ಹೇಳ್ತಾ ಇದಾರೆ, ನೀವೇ ಒಂದ್ ಹೇಳ್ತಾ ಇದ್ರ. ಅಂದ್ರೆ ಓಕೆ, ಈಗ ನೀವು ಸರ್ಕಾರದ ವಿರುದ್ಧ ಅಥವಾ ಸಚಿವರ ವಿರುದ್ಧ ಅಂತೂ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಇರುವಂತ ವಾಸ್ತವ ಏನು ಅನ್ನುವಂಥದ್ದಾದ್ರೂ ಗೊತ್ತಿರ್ಬೇಕಲ್ಲ ಅಂತ. ಸಂಪತ್ ಅವರೇ ಸರ್ ಕೇಳಿಸ್ತಾ? ನಾನು ಕೇಳಿದ್ದು ಕೇಳಿಸ್ತೇವೆ ಸರ್. ಇನ್ನೂ ನಮ್ಗೆ ಹ್ಯಾಂಡ್ ಓವರ್ ಆಗಿಲ್ಲ, ದಟ್ಸ್ ಅ ಪ್ರಾಬ್ಲಮ್. ಇನ್ನೂ ಒಳಗ್ ಕೆಲಸ ಇದೆ, ನಮ್ಗೆ ಇಂಜಿನಿಯರ್ ಹೇಳಿರ್ ಸರ್, ನಾವು ಇನ್ಸ್ಪೆಕ್ಷನ್ ಮಾಡಿ ಬಂದಿವಿ. ಇನ್ನೂ ಸೊ ನಿಮ್ಗೆ ಹ್ಯಾಂಡ್ ಓವರ್ ಆದ್ರೆ ಎಲ್ಲ ರೆಡಿ ಇದೆ, ಅಲ್ಲಿ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದ್ಯಾ? ಸಿಬ್ಬಂದಿ ಅಂದ್ರೆ ಈಗಿರುವಂತ ಹಳೆ ಕಟ್ಟಡದಿಂದ ಶಿಫ್ಟ್ ಮಾಡುವಂತದ್ ಮಾತ್ರ ಬಾಕಿ ಇದೆಯಾ ಅಥವಾ ಇನ್ನೂ ಜಾಸ್ತಿ ಜನ ಸಿಬ್ಬಂದಿಗಳು ನೇಮಕ ಆಗ್ಬೇಕಾ ಅಲ್ಲಿಗೆ? ಇಲ್ಲ, ಜಾಪುಸನ್ ಆಗ್ಬೇಕು ಸರ್. ಅದು ನಿಯೋಜನೆ ಬಾರ್ ಗುತ್ತಿನ ಮೇಲೆ ತಗೋತ ಸರ್ಕಾರ ಆದೇಶ ಹೊರಡಿಸದ. ನಮ್ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಆದ ತಕ್ಷಣ ನಾ ಅದನ್ನ ಕ್ರಮಕ್ಕೆ, ಈಗಲೂ ಒಬ್ರು ಪೀಡಿಯಾಟ್ರಿಷಿಯನ್ ಬಂದಿದ್ದಾರೆ ಸರ್, ಅವ್ರ ಹಳೆ ಕಟ್ಟಡದಲ್ಲಿ ಕೆಲಸ ನಡೀತಾ. ಇದು ಹ್ಯಾಂಡ್ ಓವರ್ ಆದ ತಕ್ಷಣ ನಾನು ಶಿಫ್ಟ್ ಮಾಡಿ ಸ್ಟಾರ್ಟ್ ಮಾಡಿಸ್ಬಿಡ್ತೀನಿ. ಅದಾದ್ಮೇಲೆ ಸಿಬ್ಬಂದಿ ನಿಯೋಜನೆ ನಿಮ್ ಕೈಲೇ ಇರುತ್ತಾ? ನಿಯೋಜನೆ ಅಥವಾ ಗುತ್ತಿಗೆ ಮೇಲೆ ನಾವು ತಗೋಬಹುದು ಸರ್, ಡೆಫಿನೆಟ್ಲಿ ಸರ್. ಅಂದ್ರೆ ಇನ್ನು 15 ದಿನದಲ್ಲಿ ಕ್ಲಿಯರ್ ಆಗುತ್ತಾ ಇದೆಲ್ಲ? ಅವ್ರು ನಮ್ಗೆ ನಾಳೆನೆ ಕೊಟ್ರು ನಾ ಕ್ರಮ ತಕೋತೀನಿ ಸರ್. ಸಿಬ್ಬಂದಿ ಇನ್ನು 15 ದಿನದಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದೀವಿ, ನಿಮ್ಗೂ ಅದೇ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀರಾ.
ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ನಮ್ಮ ಪ್ರತಿನಿಧಿ ಇದನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಧನ್ಯವಾದ ಸಂಪತ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಹಾಗೂ ಗುರುರಾಜ್, ನಿಮಗೂ ಕೂಡ ಧನ್ಯವಾದ.